ಅಂಥದ್ದೊಂದು ಖುಷಿ ಅದರಲ್ಲಿ ಇರುತ್ತದೆ ಅಂದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ನಾವು ನಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ, ನಮಗಾಗಿ ಬಾಳುವುದಕ್ಕಿಂತ ಇತರರಿಗಾಗಿ ಬಾಳುವುದರಲ್ಲಿ ಸಿಗುವ ತೃಪ್ತಿ ಬೇರಾವುದರಲ್ಲೂ ಸಿಗುವುದಿಲ್ಲ. ಕನಿಷ್ಠ ಪ್ರಾಣಿ ಪಕ್ಷಿಗಳು, ಗಿಡ ಮರ ಬಳ್ಳಿ, ಒಂದಿಡೀ ನಿಸರ್ಗವನ್ನು ಒಮ್ಮೆ ಅವಲೋಕಿಸಿ ನೋಡಿ. ಅವೆಲ್ಲವೂ ತಮಗಾಗಿ ಬದುಕುವುದೇ ಇಲ್ಲ. ಅವುಗಳದ್ದೇನಿದ್ದರೂ ಇತರರಿಗಾಗಿನ ಬದುಕು. ನಾವು ಮನುಷ್ಯರೆನಿಸಿಕೊಂಡು ಇಡೀ ಜೀವನ ನಾವು, ನಮ್ಮದು, ನಮಗೆ ಹೀಗೆ ನಮ್ಮ ಸುತ್ತಲೇ ಸುತ್ತುತ್ತಿರುತ್ತದೆ. ನಮ್ಮ ಯೋಚನೆಗಳು ಅದನ್ನು ಒಮ್ಮೆ ಪಕ್ಕಕ್ಕಿಟ್ಟು ಈ ಜೀವನ ನಮ್ಮ ಜೊತೆಗಿರುವ ಇತರರಿಗಾಗಿ ಎಂದುಕೊಂಡು ನೋಡಿ, ಇದ್ದಕ್ಕಿದ್ದಂತೆ ನಮ್ಮ ಜೀವನಕ್ಕೆ ಇನ್ನಿಲ್ಲದ ಮೌಲ್ಯ ಬಂದು ಬಿಡುತ್ತದೆ. ದಿನದಲ್ಲಿ ಒಮ್ಮೆಯಾದರೂ ಇತರರ ಬಗ್ಗೆ ಯೋಚಿಸಿದರೆ, ಒಂದೇ ಒಂದು ಸಲ ಪುಟ್ಟದೊಂದು ನೆರವನ್ನು ಬೇರೆಯವರಿಗೆ ನೀಡಿದರೆ ಇಡೀ ದಿನ ಹಗುರಾಗಿ ಕಳೆದು ಹೋಗುತ್ತದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬೇರೆಯವರಿಗೆ ಸಣ್ಣದೊಂದು ಸಂತಸವನ್ನು ನಾವು ಕೊಡಬಹುದಾದರೆ ಅದರಿಂದ ಸಿಗುವ ಸಂತಸವಿದೆಯಲ್ಲ, ಅದಕ್ಕೆ ಸಾಟಿ ಎಂಬುದು ಬೇರೆ ಇರಲು ಸಾಧ್ಯವೇ ಇಲ್ಲ. ದುಃಖ ನೋವೆಂಬುದು ಕಾಡುವುದೇ ನಾವು ಇತರರಿಂದ ಒಂದಷ್ಟು ನಿರೀಕ್ಷಿಸಿದಾಗ. ಅಂಥ ನಿರೀಕ್ಷೆಗಳೇ ನಿರಾಸೆಯ ತವರು. ಅದನ್ನು ಮನದ ಮೂಲೆಯಿಂದ ಕಿತ್ತೊಗೆದು ಬಿಟ್ಟರೆ ಸಾಕು, ಮುಂದೆಂದೂ ನಮಗೆ ನೋವು ಬಾಧಿಸುವುದೇ ಇಲ್ಲ. ವಿಚಿತ್ರವೆಂದರೆ ಹಾಗೆ ನಿರೀಕ್ಷೆಗಳನ್ನು ತೊರೆದು ಬೇರೆಯವರ ಸಂತಸದಲ್ಲೇ ನಮ್ಮ ಸಂತಸವನ್ನು ಕಂಡುಕೊಂಡಾಗ ನಮಗರಿವಿಲ್ಲದಂತೆ ನಮಗೇನು ಬೇಕೋ ಅದು ದೊರೆಯತೊಡಗುತ್ತದೆ. ಪುಟ್ಟ ಮಕ್ಕಳನ್ನು ನೋಡಿ. ನಿರ್ವಂಚನೆಯಿಂದ ಇತರರಿಗೆ ಪ್ರೀತಿಯನ್ನು ಹಂಚುತ್ತವೆ. ನೀವು ಒಂದು ಹಿಡಿಯಷ್ಟು ಪ್ರೀತಿಯನ್ನು ಕೊಟ್ಟರೂ ಸಾಕು, ಅದಕ್ಕೆ ಪ್ರತಿಯಾಗಿ ಪ್ರೀತಿಯ ಪ್ರವಾಹವನ್ನೇ ಮೊಗೆದು ನಿಮಗೆ ಧಾರೆ ಎರೆಯುತ್ತದೆ. ಅದರಲ್ಲಿ ಮಕ್ಕಳೆಂದೂ ಕೊರತೆ ಮಾಡುವುದೇ ಇಲ್ಲ. ಅಂಥ ನಿಷ್ಕಲ್ಮಶ ನಿಷ್ಕಪಟ ಪ್ರೀತಿಯನ್ನು ತೋರುವುದರಲ್ಲಿ ಇರುವ ಸಾರ್ಥಕತೆ ಮತ್ತಾವುದರಿಂದಲೂ ನಮಗೆ ದೊರೆಯುವುದು ಸಾಧ್ಯವೇ ಇಲ್ಲ. ನಿರೀಕ್ಷೆರಹಿತವಾಗಿ ನೀವು ಎಲ್ಲರನ್ನೂ ಪ್ರೀತಿಸಿ, ಅದರ 10 ಪಾಲು ನಿಮ್ಮದಾಗುತ್ತದೆ. ಪ್ರೀತಿ